ಬಿರು ಬಿಸಿಲ ಜಿಲ್ಲೆ ಬಳ್ಳಾರಿಯಲ್ಲಿ ಪ್ರಕೃತಿಯ ಸಂಪನ್ಮೂಲಗಳ ಬಳಕೆಗೆ ಪೂರಕವಾದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ದೇಶದ ಪ್ರತಿ ಮನೆಯೂ ತನಗೆ ಅಗತ್ಯವಿರುವ ವಿದ್ಯುತ್ ಉತ್ಪಾದಿಸಲು ಆದ್ಯತೆ ನೀಡುವುದರ ಜೊತೆಗೆ ಪರಿಸರ ಮಾಲಿನ್ಯ ಹಾಗೂ ಪರಿಸರ ಉಳಿವಿಗಾಗಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ಸೂರ್ಯಘರ್ ಯೋಜನೆ ಜಾರಿಗೆ ತಂದಿದೆ. ಬಳ್ಳಾರಿಯಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಸೂರ್ಯಘರ್ ಯೋಜನೆಯಡಿ ಸೋಲಾರ್ ಬಳಕೆ ಮಾಡುವ ಮೂಲಕ ಸೂರ್ಯನಿಂದ ನೇರವಾಗಿ ಸೌರ ಫಲಕಗಳ ಮೂಲಕ ಮನೆಗೆ ಅಗತ್ಯವಿರುವಷ್ಟು ವಿದ್ಯುತ್ತನ್ನು ಪಡೆಯುತ್ತಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರದ ರಿಯಾಯಿತಿ ಪಡೆಯುವ ಮೂಲಕ ತಮ್ಮ ಮನೆಗೆ ಬೇಕಾದ ವಿದ್ಯುತ್ತನ್ನು ತಾವೇ ಸೋಲಾರ್ಗಳ ಮೂಲಕ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ದೂರದರ್ಶನದೊಂದಿಗೆ ಸಿವಿಲ್ ಇಂಜಿನಿಯರ್ ಪ್ರೀತಮ್ ಸೂರ್ಯಘರ್ ಯೋಜನೆಯಡಿ ಸಬ್ಸಿಡಿ ಪಡೆದು ಸೋಲಾರ್ ಹಾಕಿಸಿಕೊಂಡಿದ್ದು ಶೇಕಡ 50ರಷ್ಟು ವಿದ್ಯುತ್ ಬಿಲ್ ಕಡಿಮೆಯಾಗಿದ್ದು ಸಾಕಷ್ಟು ಅನುಕೂಲವಾಗಿದೆ ಎಂದರು. ಮನೆಯದು ಪೂರ್ತಿ ಕನ್ಸಂಪ್ಷನ್ ಸೆಲ್ಫ್ ಆಗಿ ಸೋಲಾರ್ ಇಂದಾನೇ ನಾನು ಅನುಭವಿಸಬಹುದು ಅಂತಂದೇಳಿ ಅನ್ಸುತ್ತೆ. ಗೃಹಿಣಿ ಕೃಷ್ಣವೇಣಿ ಶ್ರೀನಿವಾಸ್ ಗೃಹ ಬಳಕೆ ವಿದ್ಯುತ್ ಬಳಕೆಗಾಗಿ ಯೋಜನೆಯಡಿ ತಮ್ಮ ಮನೆಗೆ ಸೋಲಾರ್ ಅಳವಡಿಸಿಕೊಂಡಿದ್ದೇವೆ. ಇದರಿಂದ ನಮಗೆ ಅಗತ್ಯವಿರುವ ವಿದ್ಯುತ್ ನಾವೇ ಉತ್ಪಾದನೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲಾನು ಯೂಸ್ ಮಾಡಬಹುದು. ಈಗ ಬಂದಿರೋ ಬ್ಯಾಟರಿ ವೆಹಿಕಲ್ಸ್ ಆಗಲಿ ಎಲ್ಲ ಚಾರ್ಜಿಂಗ್ ಆಗಲಿ ಯಾವುದೂ ತೊಂದರೆ ಇರಲ್ಲ. ಟಾಟಾ ಕಂಪನಿಯ ಏಜೆನ್ಸಿ ವೆಂಡರ್ ಮಲ್ಲನಗೌಡ ಈ ಯೋಜನೆಯಡಿ ಗೃಹ ಬಳಕೆ ಗ್ರಾಹಕರು ತಾವೇ ವಿದ್ಯುತ್ ಉತ್ಪಾದಿಸುವುದರ ಜೊತೆಗೆ ಸಬ್ಸಿಡಿ ಸಹ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. 30,000 ರೂಪೀಸ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. 2 ಕಿಲೋವಾಟ್ ಹಾಕಿದ್ರೆ 60,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. 3 ಕಿಲೋವಾಟ್ ಹಾಕಿದ್ರೆ 78,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಅಪ್ ಟು 10 ಕಿಲೋವಾಟ್ ವರೆಗೆ ನಿಮಗೆ 78,000 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಇಂಡಿಪೆಂಡೆನ್ಸ್ ಆಗ್ತಾರೆ. ನೀವೇ ಎನರ್ಜಿ ಸೇವ್ ಮಾಡ್ತೀರಾ, ನೀವೇ ಪ್ರೊಡಕ್ಷನ್ ಮಾಡ್ತೀರಾ. ನಿಮ್ಮ ಕರೆಂಟ್ ಬಿಲ್ ಅಪ್ ಟು 90% ವರೆಗೆ ಕರೆಂಟ್ ಬಿಲ್ ನೀವು ಸೇವ್ ಮಾಡ್ಬೋದು.